ಕನ್ನಡ ಚಾನಲ್ ಕಂಕಣ ಭಾಗ್ಯ ಅಂತ ಐಸು ಅಂತಕ್ಕಂಥ ಬರೀ 24 ವರ್ಷದ ಈ ಒಂದು ಮಹಿಳೆ ನಮಗೆ ಮಾಹಿತಿನ ಕಳಿಸಿರ್ತಾರೆ. ತುಂಬ ಬರ್ತಾ ಇವೆ ಸ್ನೇಹಿತರೆ ಪ್ರೊಫೈಲ್ಗಳು, ಅಂದರೆ ಹುಡುಗಿಯರು ಮದುವೆ ಆಗೋದಕ್ಕೆ ಗಂಡು ತಿಳಿಸಿ ಅಂತ. ಏನಕ್ಕಪ್ಪ ಈ ರೀತಿ ಬರ್ತಿವೆ ಅಂತಂದರೆ, ಅವರಿಗೆ ಕೆಲವೊಂದಿಷ್ಟು ಆಸೆಗಳಿರುತ್ತೆ. ಆ ಒಂದು ಆಸೆ ತಂದೆ ತಾಯಿ ಮೂಲಕ ನನಗೆ ಇದೇ ರೀತಿ ಗಂಡು ಹುಡುಕಾಟ ಮಾಡಿಕೊಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಈ ರೀತಿ ಆನ್ಲೈನಲ್ಲಿ ಹುಡುಕಾಟ ಮಾಡಿದರೆ, ಅಪ್ಪ ನನಗೆ ಈ ರೀತಿ ವರ ಸಿಕ್ಕಿದ್ದಾರೆ, ನೀವು ಪರ್ಮಿಷನ್ ಕೊಡಿ ಅಂತ ಮದುವೆ ಆಗ್ಬೋದು. ಅದೇ ಒಂದು ನಿಟ್ಟಿನಿಂದ ಪ್ರಸ್ತುತ ಇವರು ನಮಗೆ ಮಾಹಿತಿನ ಕಳಿಸಿರ್ತಾರೆ. ಹೆಸರು ಐಸು, 24 ವರ್ಷ. ಪ್ರಸ್ತುತ ನನ್ನ ರಾಶಿಯಲ್ಲಿ ಏನೂ ಕೂಡ ಸಮಸ್ಯೆ ಇದೆ ಅಂತ ನನಗೆ ಯಾರೂ ಕೂಡ ವರ ಕೊಡ್ತಿಲ್ಲ. ಆ್ಯಂಡ್ ನೋಡೋದಕ್ಕೆ ದಪ್ಪನಿದ್ದೇನೆ, 86 kg ವೇಟ್ ಇದ್ದಾರೆ ಸ್ನೇಹಿತರೆ. ಸ್ಲಿಮ್ ಆಗಿರ್ತಕ್ಕಂಥ ಶರೀರ ಕೂಡ ಮೇಂಟೈನ್ ಮಾಡಿರ್ತಕ್ಕಂಥ ಐಶು ಅವರು ಸ್ವಲ್ಪ ಮಟ್ಟಿಗೆ ಆಸ್ತಿ ಹೊಂದಿರ್ತಕ್ಕಂಥದ್ದು. ಅದು ಎಷ್ಟಿದೆ ಅಂತ ಇವರು ಕೂಡ ಅದರ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇದೆ, ದುಡ್ಡಿದೆ, ಆಸ್ತಿ ಇದೆ, ಅದು ಎಷ್ಟಿದೆ ಅಂತ ಕೂಡ ಐಡಿಯಾ ಇಲ್ಲ ಅಂತ ಹೇಳಿರತಕ್ಕಂಥ ಐಸು ಅವರ ಹುಡುಗ ಹಿಂಗಿರಬೇಕು. ಸೊ ಹುಡುಗನಲ್ಲಿ ಕ್ವಾಲಿಫಿಕೇಷನ್, ನನ್ನ ಜೊತೆಗೆ ಮದುವೆ ಆಗುವಂಥ ಹುಡುಗ, ನೀವು ನನ್ನ ಮದುವೆ ಆದ ನಂತರ ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ನನ್ನನ್ನು ಕರ್ಕೊಂಡು ಹೋಗಬೇಕು. ಯಾಕಂದರೆ ಜನಗಳಿಗೆ ನನ್ನ ಒಂದು ಮೂಢನಂಬಿಕೆನ ಹೋಗಿಸ್ಬೇಕು. ನನಗೆ ಏನಾದರೂ ಸಮಸ್ಯೆ ಇದೆ ಅಂತ ಅಂದ್ಕೊಂಡಿದ್ದಾರಲ್ವ, ಅದನ್ನು ಏನೂ ಸಮಸ್ಯೆ ಇಲ್ಲ ಅಂತ ಅವ್ರಿಗೆ ಪ್ರೂವ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಫೋನ್ ಮತ್ತು ವೀಡಿಯೋ ಕಾಲಲ್ಲಿ ತಪ್ಪದೆ ನನಗೆ ಮಾಡಬೇಕು, ಬ್ಯುಸಿ ಇದ್ದೀನಿ, ನನಗೆ ಬೋರ್ ಆಗ್ತಿದೆ, ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಏನೂ ಕೂಡ ಸುಳ್ಳು ಹೇಳುವಂಥ ಹಾಗಿಲ್ಲ. ಸೊ ಮದುವೆಗೂ ಮುನ್ನ ನನ್ನ ಜೊತೆ ಬ್ಯುಸಿ ಆಗಿರಬೇಕು, ಮದುವೆ ನಂತರನೂ ಕೂಡ ಬ್ಯುಸಿ ಆಗಿರಬೇಕು. ನನ್ನ ನಂಬರ್ ಕೂಡ ಕೊಡ್ತಿದ್ದೇನೆ ನಿಮಗೆ. gmail.comಗೆ ಒಂದು ಮೇಲ್ ಮಾಡಿ, ನಾನೇ ನಿಮಗೆ ನನ್ನ ನಂಬರ್ ಕೊಡ್ತೇನೆ. ಜೊತೆಗೆ ಈ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ನೀವು ತಿಳಿಸಿ. ಖುದ್ದಾಗಿ ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡಿ ಅವರು ಇಷ್ಟ ಆದಂತಹ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಳಿಸಿರ್ತಕ್ಕಂಥ ಪ್ರೊಫೈಲು. ಆ್ಯಂಡ್ ಈ ಕಡೆ ಬರೋಣ. ಇಲ್ಲಿ ಏನು ನೋಡ್ತಿದ್ದೀರಾ, ಸೊ ಬೆಸ್ಟ್ ಕ್ವಾಲಿಟಿ ಆಗಿರ್ತಕ್ಕಂಥ ಹೋಂಡಾ ಆ್ಯಕ್ಟಿವಾ ಕಾರ್ ಏನು ನೋಡ್ತಿದ್ದೀರಾ ಸ್ನೇಹಿತರೆ, ಇದು ಅವ್ರ ಹತ್ರ ತೆಗೆದುಕೊಳ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಯಾಕಂದರೆ ಮದುವೆ ಆದ ನಂತರ ಸುತ್ತಾಡೋದಕ್ಕೆ, ಎಲ್ಲಾದರೂ ಫಂಕ್ಷನ್ಗೆ ಹೋಗೋದಕ್ಕೆ ಅಂತ ಕಾರ್ ಬೇಕೇ ಬೇಕು. ಹಾಗಾಗಿ ಇದು ತೆಗೆದುಕೊಳ್ಬೇಕು ಅಂತ ಪ್ಲ್ಯಾನಲ್ಲಿದ್ದಾರೆ. ನಿಮ್ಮಿಂದ ಒಂದು ಒಳ್ಳೆಯ ಸಜೆಷನ್ ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಹಾಗಾಗಿ ಇದು ಯಾವ ರೀತಿಯಲ್ಲಿದೆ, ನಿಮಗೆ ಇಷ್ಟ ಆಗಿದೆ ಇಲ್ವೋ ಅಂತ ನೀವು ಅವರಿಗೆ ತಿಳಿಸಿ ಹೇಳಿ, ಆಮೇಲೆ ಅವರು ತೆಗೆದುಕೊಳ್ತಾರೆ. ಹೋಂಡಾ ಆ್ಯಕ್ಟಿವಾ ಇಗ್ನಾಟ್ ಬೆಸ್ಟ್ ರೈಡೆಡ್ ಕಾರ್ ಆ್ಯಂಡ್ ಹೈ ಸ್ಪೀಡೆಡ್ ಕಾರ್ ಅಂತಲೇ ಹೇಳ್ಬೋದು. ಡ್ರೈವ್ ದ ಕಾರ್ ಆ್ಯಂಡ್ ಬಟ್ ಥಿಂಕ್ ದಿಸ್ ಈಸ್ ಟಾಪ್ ಮಾಡೆಲ್ ಆ್ಯಂಡ್ ಟಾಪ್ ಡಿಸೈನೇಬಲ್ ಕಾರ್ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಬ್ಲ್ಯಾಕ್ ಕಲರ್ ಆ್ಯಂಡ್ ಈ ಕಡೆ ಪರ್ಪಲ್ ಕಲರಲ್ಲೂ ಕೂಡ ನಿಮಗೆ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಬೋತ್ ಆಫ್ ಫ್ರೆಶ್ ಇಂಜಿನ್ ಆ್ಯಂಡ್ ಫ್ರೆಶ್ ಥಾಟ್ ಈ ಒಂದು ಕಾರ್ ಇರ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಎಗ್ನಾಟ್ ದ ಫ್ರೆಂಡ್ಸ್, ಈ ಒಂದು ಫ್ರಂಟ್ ಸೈಡಲ್ಲಿ ಒಂದು ಸೀಟಿಂಗ್ ಕೆಪಾಸಿಟಿ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಒಂದು ಹೆಲ್ತ್ ಕೆಪಾಸಿಟಿ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸ್ಗಳು ಅಂದರೆ ಫ್ರಂಟ್ ಏರಿಯಾದ ಡ್ರೈವರ್ ಸೀಟ್ ಏನಿದೆ, ಆ ಒಂದು ಡ್ರೈವರ್ ಸೀಟಲ್ಲಿ ಇರ್ತಕ್ಕಂಥ ಫ್ಯೂಚರ್ಸ್ಗಳು 2 ಗೇರ್ ಬಾಕ್ಸ್ ಆ್ಯಂಡ್ ಈ ಒಂದು ಸ್ಟೇರಿಂಗ್ ಏನು ನೋಡ್ತಿದ್ದೀರಾ, ಬೆಸ್ಟ್ ಆ್ಯಕ್ಟಿವ್ ಇನ್ನರ್ ಸ್ಟೇರಿಂಗ್ ಅಂತ ಕರೀತಾರೆ. ಈ ಒಂದು ಕಾರಿನ ಮೈಲೇಜಿಂಗ್ ಬಂದು ಸ್ನೇಹಿತರೆ 1 to 9 ಅಂತ ಈ ಒಂದು ಮೈಲೇಜಿಂಗ್. ಆ್ಯಂಡ್ CC ಬಂದುಬಿಟ್ಟು 1386 CC ಇರ್ತಕ್ಕಂಥದ್ದು ಈ ಒಂದು ಕಾರಿನ ಮೈಲೇಜಿಂಗ್. ಇನ್ನು ಸೀಟಿನ ಬಗ್ಗೆ ವಿಚಾರ ಮಾಡೋದಾದರೆ ತುಂಬ ಆರಾಮವಾಗಿ ಒಂದು ಲಾಂಗ್ ಡ್ರೈವ್ ಕೂಡ ಇದರಲ್ಲಿ ನೀವು ಹೋಗ್ಬೋದು ಅಂತ ಒಂದು ಆಫರೇಬಲ್ ಸೀಟ್ ಕೂಡ ಇದರಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಇಷ್ಟು ಇವತ್ತಿನ ಮಾಹಿತಿ. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.